ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಅತ್ಯಂತ ಅಮಾನ್ಯವಾಗಿ ವರ್ತಿಸುವಂತಹ ಘಟನೆ ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ರೋಡ್ ರೇಜ್ ಪ್ರಕರಣಗಳು ದಿನಕ್ಕೊಂದರಂತೆ ಅಲ್ಲಲ್ಲಿ ರಿಪೋರ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರೋಡ್ ರೇಜ್ ಕೇಸ್ಗಳು. ಬೈಕ್ಗೆ ಡಿಕ್ಕಿ ಹೊಡೆದು ಬೀಳಿಸಿದ ಅಂತ ಕಾರು ಚಾಲಕನಿಗೆ ಮನಸ್ಸು ಇಚ್ಛೆ ಥಳಿಸಿರುವಂತಹ ಘಟನೆ ಮತ್ತೆ ಬೆಳಕಿಗೆ ಬಂದಿದೆ. ಕನಕಪುರ ರಸ್ತೆಯ ಸಾರಕ್ಕಿ ಬಳಿ ಇವತ್ತು ಬೆಳಗ್ಗೆ ಆಗಿರುವಂತಹ ಇನ್ಸಿಡೆಂಟ್ ಇದು. ಘಟನೆಯ ಸಂಪೂರ್ಣ ವಿಡಿಯೋ ಅದೇ ಜಾಗದಲ್ಲಿ ಹೋಗ್ತಾ ಇದ್ದಂತಹ ಅಂದರೆ ಆ ಬೈಕು ಕಾರ್ನ ಹಿಂಬದಿ ಇದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸ್ವಿಫ್ಟ್ ಕಾರು ಡಿಕ್ಕಿಯಿಂದ ಕೆಳಕ್ಕೆ ಬೈಕ್ ಚಾಲಕ ಬೀಳ್ತಾನೆ. ಇದರಿಂದ ಸಿಟ್ಟಿಗೆದ್ದಂತಹ ಬೈಕ್ ಚಾಲಕ ಏಕಾಏಕಿ ಸ್ವಿಫ್ಟ್ ಕಾರನ್ನು ಚಲಾಯಿಸಿದ ಚಾಲಕನ ಕಡೆಗೆ ನುಗ್ಗಿ ಬಂದು ಥಳಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ ಸಾರ್ವಜನಿಕರು ಅಂದರೆ ಸ್ವಲ್ಪ ಪೀಕ್ ಟೈಮ್ನಲ್ಲೇ ಅದು ಟ್ರಾಫಿಕ್ ವಿಪರೀತವಾಗಿರುತ್ತೆ. ಸೊ ಅಲ್ಲಿ ವೈಟ್ ಕಲರ್ ಸ್ವಿಫ್ಟ್ ಕಾರಿನ ಕಾರಣಕ್ಕೋಸ್ಕರ ಆ ಬೈಕ್ ಚಾಲಕ ಬೀಳ್ತಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದಂತಹ ಆತ ವಿಂಡೋವನ್ನು ಕೆಳಗಿಳಿಸುವಂತ ಹೇಳಿ ಆವಾಜ್ ಹಾಕೋದು ಅಲ್ಲದೆ ಆತನಿಗೆ ಮನಸ್ಸೋ ಇಚ್ಛೆ ಥಳಿಸಿರುವಂತಹ ದೃಶ್ಯ ಇದೇ ಕಾರಿನ ಹಿಂಬದಿ ಬರ್ತಾ ಇದ್ದಂತಹ ಮತ್ತೊಂದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಹಲ್ಲೆ ಮಾಡಿದಂತಹ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಆಗಿದೆಯಾ? ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಹೇಳೋದೇನು? ಇವತ್ತು ಬೆಳಿಗ್ಗೆ ಸುಮಾರು 9:40 ಸಮಯ. ಆ ಸಂದರ್ಭದಲ್ಲಿ ಸಾರಕ್ಕಿ ಮುಖ್ಯ ರಸ್ತೆಯಲ್ಲಿ ಸ್ವಿಫ್ಟ್ ಕಾರು ಮುಂದೆ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಅಂದ್ರೆ ಲೈಟ್ ಆಗಿ ಟಚ್ ಆಗಿದೆ. ಆ ಸಂದರ್ಭದಲ್ಲಿ ಬೈಕ್ ಸವಾರ ನೆಲಕ್ಕೆ ಬಿದ್ದಿದ್ದಾನೆ. ಆತ ಕೋಪಗೊಂಡು ಏಕಾಏಕಿ ಈ ಕಾರನ್ನ ಓಡಿಸ್ತಿದ್ದಂತಹ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸೋದು ಮತ್ತೆ ಹೆಲ್ಮೆಟ್ ನಿಂದ ಹೊಡಿತಕ್ಕಂತಹದ್ದು ದೃಶ್ಯ ಹಿಂದೆ ಇದ್ದಂತಹ ಒಂದು ಕಾರನ್ನ ಡ್ಯಾಶ್ ಬೋರ್ಡ್ ನಲ್ಲಿ ಈ ಒಂದು ದೃಶ್ಯಗಳು ಸೆರೆಯಾಗಿರೋದು. ಸದ್ಯ ಈ ಪ್ರಕರಣ ಸಂಬಂಧ ಎಲ್ಲೂ ಕೂಡ ದೂರುಗಳು ದಾಖಲಾಗಿಲ್ಲ. ಆದ್ರೆ ಬೆಂಗಳೂರು ನಗರದಲ್ಲಿ ತೀರಾ ಇತ್ತೀಚೆಗೆ ಈ ರೀತಿಯಾದಂತಹ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಿದಾವೆ. ಈಗಾಗಲೇ ಕಮಿಷನರ್ ಮತ್ತೆ ಹಲವಾರು ಡಿಸಿಪಿಗಳು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಇದೇ ರೀತಿಯಾಗಿ 2 ಬಾರಿ ಏನಾದ್ರೂ ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾದ್ರೆ ಅಂತವ್ರ ಮೇಲೆ ರೌಡಿ ಶೀಟರ್ ಅನ್ನ ತೆರಿತೀವಿ ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಈತ ಹಲ್ಲೆ ನಡೆಸಿದಂತಹ ವ್ಯಕ್ತಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಆತ ಗನ್ಮ್ಯಾನ್ ಇದ್ದಂತೆ ಕಂಡು ಬರ್ತಿದ್ದಾನೆ. ಅಂದ್ರೆ ಆತ ಯಾರ ಗನ್ಮ್ಯಾನ್ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಆತ ಸಫಾರಿಯನ್ನ ಧರಿಸ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಆತ ಗನ್ನನ್ನ ಕೂಡ ಹೊಂದಿರೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಕಾರ್ ಚಾಲಕ ಕೆಳಗಿಳಿದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅಚಾನಕ್ ಆದಂತಹ ಈ ಒಂದು ಘಟನೆಯಲ್ಲಿ ಕಾರ್ ಚಾಲಕನ ಮೇಲೆ ದ್ವಿಚಕ್ರ ವಾಹನ ಚಾಲಕ ಹಲ್ಲೆ ನಡೆಸಿರೋದು ಕಂಡು ಬರ್ತಿದೆ. ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾರ್ ಕೂಡ ತುಂಬಾ ಸ್ಪೀಡಲ್ಲಿ ಇರಲಿಲ್ಲ. ಬಟ್ ಅಪಘಾತ ಅನ್ನೋದೇ ಅದಕ್ಕೆ ಯಾರು ಬಯಸಿ ಮಾಡೋದಿಲ್ಲ. ಇಷ್ಟಕ್ಕೆ ಸಂಯಮ ಕಳೆದುಕೊಂಡಂತಹ ಟೂ ವೀಲರ್ನಲ್ಲಿದ್ದಂತಹ ವ್ಯಕ್ತಿ ತನ್ನ ಹೆಲ್ಮೆಟ್ನ ಸಮೇತ ಬಂದು ಹೆಲ್ಮೆಟ್ನ ಮೂಲಕ ಮುಖಕ್ಕೆ ಗುದಿಯೋದಕ್ಕೆ ಟ್ರೈ ಮಾಡ್ತಾನೆ. ನಂತರ ಹಲ್ಲೆ ಮಾಡಿದ್ದು ಅಲ್ಲದೆ ಮನಸ್ಸೋ ಇಚ್ಛೆ ಬೈತಾನೆ. ನಂತರ ಆತ ಹೋಗ್ತಾನೆ. ಸೊ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇರೋದ್ರಿಂದ ಒಂದು ರೀತಿ ಭಯದ ವಾತಾವರಣ ಅಂತೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಸೃಷ್ಟಿಯಾಗ್ತಿರೋದು ತಪ್ಪಲ್ಲ. ಈಗಾಗಲೇ ಪೊಲೀಸರು ಹೇಳಿದ್ದಾರೆ, 2 ಬಾರಿಗಿಂತ ಹೆಚ್ಚು ರೋಡ್ ರೇಜ್ ಪ್ರಕರಣಗಳಲ್ಲಿ ಭಾಗಿಯಾದರೆ ಅಂಥವ್ರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡ್ತೀವಿ ಅಂತ. ಬಟ್ ಅದು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಇಲ್ಲಿ.